ಯಲ್ಲಾಲಿಂಗ ಕೇಸ್ ಎಲ್ಲ ಆರೋಪಿಗಳು ಖುಲಾಸೆ. ಕೊಪ್ಪಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ತೀರ್ಪು. 10 ವರ್ಷಗಳ ನಂತರ 9 ಆರೋಪಿಗಳು ಖುಲಾಸೆಯಾಗಿದ್ದು 2015ರ ಜನವರಿ 11ರಂದು ಯಲ್ಲಾಲಿಂಗ ಕೊಲೆಯಾಗಿದ್ದ ಕೊಪ್ಪಳ ನಗರದ ರೈಲ್ವೆ ನಿಲ್ದಾಣದಲ್ಲಿ ಆತನ ಶವ ಪತ್ತೆಯಾಗಿತ್ತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆರೋಪಿಗಳನ್ನ ಖುಲಾಸೆಗೊಳಿಸಿದೆ. ಕೊಪ್ಪಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಈ ತೀರ್ಪನ್ನ ಕೊಟ್ಟು 10 ವರ್ಷಗಳ ನಂತರ ಇದೀಗ ಈ ಪ್ರಕರಣದ 9 ಆರೋಪಿಗಳನ್ನ ಕೋರ್ಟ್ ಖುಲಾಸೆ ಮಾಡಿದೆ. 2015ರ ಜನವರಿ 11ರಂದು ಯಲ್ಲಾಲಿಂಗ ಕೊಲೆಯಾಗಿದ್ದ ಕೊಪ್ಪಳ ನಗರದ ರೈಲ್ವೆ ನಿಲ್ದಾಣದಲ್ಲಿ ಆತನ ಶವ ಪತ್ತೆಯಾಗಿತ್ತು. ತಂಗಡಗಿ ಆಪ್ತ ಸೇರಿದಂತೆ 9 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಹನುಮೇಶ್ ನಾಯಕ್, ಮಹಾಂತೇಶ್, ಮನೋಜ್ ಬಾಳನಗೌಡ, ಕಾಡಮಂಜ, ನಂದೀಶ್, ಪರಶುರಾಮ್, ಯಮನೂರಪ್ಪ ಸೇರಿ 9 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಜಾಮೀನಿನ ಮೇಲೆ ಎಲ್ಲ ಆರೋಪಿಗಳು ಹೊರಗಿದ್ರು. ಇದೀಗ ಈ ಹೊರಗಿದ್ದ ಎಲ್ಲ ಆರೋಪಿಗಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಇದೀಗ ಈ ಪ್ರಕರಣವನ್ನೇ ಖುಲಾಸೆಗೊಳಿಸಿದೆ. ಕೊಪ್ಪಳ ಜಿಲ್ಲಾ ನ್ಯಾಯಾಲಯ 10 ವರ್ಷಗಳ ಬಳಿಕ ತೀರ್ಪನ್ನ ಪ್ರಕಟ ಮಾಡಿದೆ. ಎಲ್ಲ 9 ಆರೋಪಿಗಳು ಇದೀಗ ಖುಲಾಸೆಗೊಂಡಿದ್ದಾರೆ. ಕೊಪ್ಪಳ ಜಿಲ್ಲಾ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ನಡೀತಾ ಇತ್ತು. ಜಾಮೀನಿನ ಮೇಲೆ ಎಲ್ಲ 9 ಆರೋಪಿಗಳು ಹೊರಗಿದ್ರು. ಇದೀಗ ಈ ಪ್ರಕರಣದಲ್ಲಿ ಯಲ್ಲಾಲಿಂಗ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 9 ಆರೋಪಿಗಳನ್ನು ಖುಲಾಸೆಗೊಳಿಸಿ ಕೊಪ್ಪಳ ಜಿಲ್ಲಾ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಈಗಾಗಲೇ ಈ ಒಂದು ಖುಲಾಸೆಗೆ ಕಾರಣ ಏನು ಅನ್ನೋದು ಕೂಡ ಅಷ್ಟೇ ಕುತೂಹಲ. ಕಾರಣ ಸಾಕ್ಷ್ಯ ಸಿಕ್ಕಿಲ್ವಾ? ಹಾಗಾದ್ರೆ ಸಾಕ್ಷ್ಯವನ್ನ ಸರಿಯಾಗಿ ಅಂದ್ರೆ ತನಿಖೆಯ ಸಂದರ್ಭದಲ್ಲಿ ಸಿಕ್ಕಿಲ್ವಾ? ಸಾಕ್ಷ್ಯಗಳು ಇರದ ಹಿನ್ನೆಲೆಯಲ್ಲಿ ಖುಲಾಸೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸೊ 2015ರಲ್ಲಿ ನಡೆದಂತಹ ಯಲ್ಲಾಲಿಂಗ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಎಲ್ಲ ಆರೋಪಿಗಳು ಖುಲಾಸೆಗೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣಪ್ಪ ಬಾಚಲಾಪುರ, ಯಲ್ಲಾಲಿಂಗ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖುಲಾಸೆ ಮಾಡೋದಕ್ಕೆ ಎಲ್ಲ 9 ಆರೋಪಿಗಳನ್ನ ಖುಲಾಸೆ ಮಾಡೋದಕ್ಕೆ ಏನೆಲ್ಲ ಅಂಶಗಳು ಅಲ್ಲಿ ಉಂಟಾಗಿರುವಂತಂದ್ರೆ ಯಾವೆಲ್ಲ ಅಂಶಗಳ ಮೇಲೆ ಖುಲಾಸೆ ಆಗಿದ್ದಾರೆ? ಸಾಕ್ಷಿಗಳು ಸಿಕ್ಕಿರ್ಲಿಲ್ವಾ? ಹೇಗೆ ಏನು ಮುಂಚೆ ಇದೇನೆ 2015ರಲ್ಲಿ ನಡೆದಂತ ಈ ಘಟನೆ ನಂತರ ಈಗಾಗಲೇ ಅದು ಆಯಿತು ಮತ್ತು ರಾಜಕೀಯವಾಗಿ ಸಹ ಮತ್ತು ಅದನ್ನು ಸಿಒಡಿಗೆ ಈ ಕುರಿತು ಇವತ್ತು ಶರಣಪ್ಪ ಬಾಚಲಾಪುರ, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಾವು ಹೇಳಿದ ಹಾಗೆ ತಂಗಡಿಗೆ ಆಪ್ತ ಸೇರಿ 9 ಮಂದಿ ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ರು. ಜಾಮೀನಿನ ಮೇಲೆ ಹೊರ ಬಂದಿದ್ರು. ಆದರೆ ಇದೀಗ ಈ ಎಲ್ಲ 9 ಆರೋಪಿಗಳು ಕೂಡ ಇದೀಗ ಈ ಪ್ರಕರಣದಲ್ಲಿ ಇಲ್ಲ, ಅವರನ್ನ ಖುಲಾಸೆಗೊಳಿಸಿದೆ ಕೋರ್ಟ್. ಈ ಹಿನ್ನೆಲೆಯಲ್ಲಿ ಇದೀಗ 10 ವರ್ಷಗಳಿಂದ ಈ ಒಂದು ಪ್ರಕರಣದಲ್ಲಿ ಏನೇನು ಆಗಿತ್ತು, ಯಾರ್ಯಾರು ಆರೋಪಿಗಳು ಅಂತ ಹೇಳಿ ಜೈಲು ಪಾಲಾಗಿದ್ರು, ಜೊತೆಗೆ ಈಗ ಜಾಮೀನಿನ ಮೇಲೆ ಹೊರ ಬಂದಿದ್ರು, ಅವರಿಗೆಲ್ಲರಿಗೂ ಕೂಡ ಒಂದು ರೀತಿಯಂತಹ ನಿಟ್ಟುಸಿರು ಬಿಟ್ಟ ಹಾಗಾಗಿದೆ. ದುರ್ಗಾದೇವಿ ಜಾತ್ರೆಯಲ್ಲಿ 2 ಗುಂಪುಗಳ ನಡುವೆ ಗಲಾಟೆಯಾಗಿದೆ. ಹಲ್ಲೆ ಮಾಡಿದ್ದಕ್ಕೆ ಗಾಳಿಯಲ್ಲಿ ವ್ಯಕ್ತಿ ಫೈರಿಂಗ್ ಮಾಡಿದ್ದು ಓರ್ವ ಬಾಲಕಿ ಸೇರಿ 3 ಗಂಭೀರ ಗಾಯ ಆಗಿದೆ. ಇದು ದುರ್ಗಾದೇವಿ ಜಾತ್ರೆಯಲ್ಲಿ ನಡೆದಿರುವಂತಹ ಘಟನೆ. 2 ಗುಂಪುಗಳ ನಡುವೆ ನಡೆದಿರೋ ಗಲಾಟೆ. ಹಲ್ಲೆ ಮಾಡಿದ್ದಕ್ಕೆ ಗಾಳಿಯಲ್ಲಿ ವ್ಯಕ್ತಿ ಫೈರಿಂಗ್ ಅನ್ನ ಮಾಡಿದ್ದು ಓರ್ವ ಬಾಲಕಿ ಸೇರಿ 3 ಗಂಭೀರ ಗಾಯ ಆಗಿದೆ. ವಿಜಯಪುರ ಜಿಲ್ಲೆ ಅಂಕಲಗಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಗುತ್ತಿಗೆದಾರ ರಾಮ್ ಅಂಕಲಗಿಯಿಂದ ಫೈರಿಂಗ್ ಮಾಡಲಾಗಿದೆ. ಬಟ್ಟೆ ಒಣ ಹಾಕ್ತಾ ಇದ್ದ ಬಾಲಕಿಯ ಕಾಲಿಗೆ ಬಿದ್ದಿದೆ ಗುಂಡು. ಗಾಯಗೊಂಡ ಬಾಲಕಿಯನ್ನ ಈಗಾಗಲೇ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ವಿಜಯಪುರ ಗ್ರಾಮೀಣ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಗಾಯಗೊಂಡ ಬಾಲಕಿಯಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ನಿನ್ನೆ ಅಂಕಲಗಿಯಲ್ಲಿ ದುರ್ಗಾದೇವಿಯ ಜಾತ್ರೆ ನಡೆದಿತ್ತು. ಈ ವೇಳೆ 2 ಗುಂಪುಗಳ ನಡುವೆ ಜಗಳವಾಗಿತ್ತು. ಇವತ್ತು ಜಗಳದ ಬಗ್ಗೆ ಮಾತುಕತೆ ಮಾಡೋದಕ್ಕೆ ಸಭೆ ಕರೆಯಲಾಗಿತ್ತು. ಸಭೆ ಸಂದರ್ಭದಲ್ಲಿ ಒಂದು ಗುಂಪಿನಿಂದ ಗುತ್ತಿಗೆದಾರ ರಾಮ್ ಅಂಕಲಗಿ ಅನ್ನುವಾತನ ಮೇಲೆ ಹಲ್ಲೆಯಾಗುತ್ತೆ. ಈ ವೇಳೆ ಅನುಮತಿ ಹೊಂದಿರೋ ರಿವಾಲ್ವರ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ್ದು ರಾಮ್ ಅಂಕಲಗಿ. ಇದೇ ವೇಳೆ ತನ್ನ ಮನೆಯ ಮೇಲೆ ಬಟ್ಟೆ ಒಣ ಹಾಕೋಕೆ ಬಾಲಕಿ ಹೋಗಿದ್ದಾಳೆ. ಆಗ ಬಟ್ಟೆ ಒಣಗೋಕೆ ಹಾಕೋದಕ್ಕೆ ಬಂದಂತಹ ಬಾಲಕಿಯ ಕಾಲಿಗೆ ಈ ಗುಂಡು ತಾಗಿದೆ. ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಕೆಯ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ಳಲಾಗಿದೆ. ಇದು ಗುತ್ತಿಗೆದಾರ ರಾಮ್ ಅನ್ನುವಂತಹ ಮಾಡಿರುವಂತಹ ಫೈರಿಂಗ್. ಗುಂಪು ಗಲಾಟೆ ಆಗಿರೋದು ದುರ್ಗಾದೇವಿ ಜಾತ್ರೆಯಲ್ಲಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗುರುರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುರುರಾಜ್, 2 ಗುಂಪುಗಳ ನಡುವೆ ಗಲಾಟೆಗೆ ಏನ್ ಕಾರಣ? ಈಗ ಬಾಲಕಿಯ ಸ್ಥಿತಿ ಹೇಗಿದೆ? ಪೊಲೀಸರ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ನವಿತಾ, ಏನಂದ್ರೆ ನಿನ್ನೆ ದಸರಾ ಹಿನ್ನೆಲೆಯಲ್ಲಿ ವಿಜಯಪುರ ತಾಲೂಕಿನಲ್ಲಿ ಬರುವಂತಹ ಅಂಕಲ್ಗಿ ಅನ್ನೋ ಗ್ರಾಮದಲ್ಲಿ
ಜಾತ್ರೆ ನಡೀತಾ ಇತ್ತು. ದೇವಸ್ಥಾನದ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ 2 ಗುಂಪುಗಳ ನಡುವೆ ಗಲಾಟೆ ಶುರುವಾಗಿರುತ್ತೆ. ಆ ಕೊನೆಗೆ ರಾತ್ರಿ ಹಿರಿಯರ ಮಧ್ಯಸ್ಥಿಕೆ ಮಧ್ಯೆ ಆ ಗಲಾಟೆ ಅಷ್ಟಕ್ಕೆ ನಿಂತ್ಕೊಂಡಿರುತ್ತೆ. ಬೆಳಗ್ಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತುಕತೆಗೆ ಹಿರಿಯರು ಕರೀತಾರೆ. 2 ಗುಂಪಿನ ಜನರನ್ನ ಮಾತುಕತೆಗೆ ಕರೆದಾಗ ಮಾತುಕತೆ ವೇಳೆ ಮತ್ತೆ ಗಲಾಟೆ ಶುರುವಾಗುತ್ತೆ. ಆ ವೇಳೆ ಅಲ್ಲಿ ಗುತ್ತಿಗೆದಾರರಾಗಿರುವಂತಹ ರಾಮ ಅಂಕಲ್ಗಿ ಅನ್ನೋರ ಮೇಲೆ ಅವರ ವಿರೋಧಿ ಟೀಮ್ನವರು ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ತಕ್ಷಣ ಅವ್ರು ಅದನ್ನ ತಪ್ಪಿಸ್ಕೊಳ್ಳೋ ಕಾರಣದಾಗೆ ಅವರು ಫೈರಿಂಗ್ ಮಾಡ್ತಾರೆ. ಆ ಮನೆ ಹತ್ತಿರದಲ್ಲಿ ನಿಂತು ಅವ್ರು ಫೈರಿಂಗ್ ಮಾಡಿದಾಗ ಅದೇ ಮನೆ ಮೇಲೆ ನಿಂತ್ಕೊಂಡು ಒಂದು ಯುವತಿ ಆ ಬಟ್ಟೆಯನ್ನು ತೆಗೆಯೋಕೆ ಬಂದಾಗ ಅವಳ ಕಾಲಿಗೆ ತೆಗಿರುವಂಥದ್ದು. ಆಕೆ ಸಹಿತ ಮಹಾರಾಷ್ಟ್ರದ ಮೂಲದ ಯುವತಿ ಬಾಲಕಿ ಆಗಿರ್ತಾಳೆ. ಅವರು ಸಂಬಂಧಿಕರ ಮನೆಗೆ ಹಬ್ಬಕ್ಕೆ ಅಂತ ಬಂದಿರ್ತಾಳೆ. ಸೊ ಇವತ್ತು ಬೆಳಗ್ಗೆ ಅವಳು ಊರಿಗೆ ಹೋಗಕ್ಕೆ ರೆಡಿ ಆಗುವಾಗ ಮೇಲೆ ಹಾಕಿರೋ ಬಟ್ಟೆನ ತಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ತಗೊಂಡ್ಬರಕ್ ಹೋದಾಗ ಈ ಗುಂಡು ತಗಲಿರುವಂಥದ್ದು. ಸದ್ಯ ಆ ಬಾಲಕಿಯನ್ನ ವಿಜಯಪುರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಘಟನೆಗೆ ಹಳೆ ವೈಷಮ್ಯ ಕಾರಣ ಅಥವಾ ಅಚಾತುರವಾಗಿ ಈ ರೀತಿ ಗುಂಡಾರಿಸಿದಾಗ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿರುವಂಥದ್ದು ನವಿತಾ. ಅಂದ್ರೆ ಲೈಸೆನ್ಸ್ಡ್ ಇರುವಂತಹ ಗನ್ ಇದ್ದಿದ್ದ ಅವ್ರ ಹತ್ರ ಹೇಗೆ? ಹೌದು ನವಿತಾ, ಅದು ಲೈಸೆನ್ಸ್ ಇರುವಂತಹ ಗನ್ನೆ ಆಗಿರುವಂಥದ್ದು. ಹಲ್ಲೆ ಆದ ಬಳಿಕ ಅವರು ಆತ್ಮರಕ್ಷಣೆಗೆ ಮೊದಲು ಮೇಲ್ ಫೈರ್ ಮಾಡ್ತಾರೆ. ಆ ಮೇಲ್ ಫೈರ್ ಮಾಡಿದಾಗ ಈ ಪಕ್ಕದ ಮನೆಯಲ್ಲೇ ಈ ಯುವತಿ ಬಾಲಕಿ ನಿಂತಿರೋ ಕಾರಣದಿಂದಾಗಿ ಅದು ಆಕೆ ಕಾಲಿಗೆ ತಾಗಿರುವಂಥದ್ದು. ಹಾಗಾಗಿ ಇದು ಹಳೆ ಲೈಸೆನ್ಸ್ ಇದ್ರೂ ಸಹಿತ ಹಳೆ ವೈಷಮ್ಯದಿಂದ ಆಗಿರ್ಬೋದು ಅಥವಾ ಅಚಾನಕ್ ಆಗಿರೋದ್ರ ಬಗ್ಗೆ ತನಿಖೆ ನಡೆಸ್ತಾ ಇರುವಂಥದ್ದು ನವಿತಾ. ಈಗ 2 ಗುಂಪುಗಳ ಮಧ್ಯೆ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಈಗ ಅವರ ಎಲ್ಲರನ್ನ ಕರೆಸಿದಾರಾ, ವಿಚಾರಣೆ ಮಾಡ್ತಾ ಇದ್ದಾರಾ? ನವಿತಾ, ಈ 2 ಗುಂಪುಗಳಿಗೆ ಸಂಬಂಧಪಟ್ಟಂಗೂ 2 ಗುಂಪಿನವರ ಜೊತೆಗೆ ಆಸ್ಪತ್ರೆಯಲ್ಲಿ ಇರುವಂಥದ್ದು. ಯಾಕಂದ್ರೆ ಒಂದು ಗುಂಪಿನಲ್ಲಿ ಈತ ರಾಮ್ ಅಂಕಲ್ಗೆ ಇದ್ದ ಕಾರಣದಿಂದಾಗಿ ಆತನ ಗುಂಪಿನ ಬೆಂಬಲಿಗರು ಸಹಿತ ಅದರಲ್ಲೇ ಇದ್ದಾರೆ. ಜೊತೆಗೆ ಅದೇ ಗ್ರಾಮದ ಬಾಲಕಿ ಗಾಯಗೊಂಡಿದ್ದಾಳೆ ಅನ್ನೋ ಕಾರಣಕ್ಕೆ ಅವರು ಸಹಿತ ಆಸ್ಪತ್ರೆ ಇದ್ದಾರೆ. ಹಾಗಾಗಿ 2 ಗುಂಪಿನ ಸದಸ್ಯರು ಆಸ್ಪತ್ರೆಯಲ್ಲಿ ಇರುವಂಥದ್ದು. ಗುತ್ತಿಗೆದಾರ ಆಗಿರುವಂಥ ರಾಮ್ ಅಂಕಲ್ಗೆ ಮೇಲೆ ಹಲ್ಲೆ ಆಗಿದ ತಕ್ಷಣ ಅವರು ಸಹಿತ ಬಂದು ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಜೊತೆಗೆ ಬಾಲಕಿನ ಸಹಿತ ಬೇರೆಯವ್ರನ್ನ ಆಗಿದ್ದ ಕಾರಣ ಅವ್ರ ಸಂಬಂಧಿಕರಲ್ಲಿದ್ದ ಕಾರಣ 2 ಟೀಮ್ನವರಿಗೆ ಆಸ್ಪತ್ರೆಯಲ್ಲಿ ಇರುತ್ತದೆ. ಅದಕ್ಕೆ ಪೊಲೀಸರು ಭದ್ರತೆಯನ್ನು ಒದಗಿಸಿದ್ದಾರೆ ಮತ್ತು 2 ಕಡೆಯಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇದು ಗ್ರಾಮದಲ್ಲಿ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದೇ ಸಮುದಾಯದ 2 ಗುಂಪುಗಳ ನಡುವೆ ಗಲಾಟೆ ಆಗ್ತಾ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿರಿಯರು ಇವತ್ತು ಬಗೆಹರಿಸಬೇಕು ಅಂತ ಹೇಳಿ ಕರೆದಿದ್ರು. ಅಲ್ಲಿಯೇ ಮಾತಿಗೆ ಮಾತು ಬೆಳೆದು ನಿನ್ನೆ ಅವ್ರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ಇವ್ರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಪ್ರತ್ಯಾರೋಪ ಮಾಡುವಾಗ ಈ ವಿಚಾರ ಗಲಾಟೆ ನಡೆದಿರುತ್ತದೆ. ಅವಾಗ ರಾಮ್ ಅಂಕಲ್ಗೆ ಮಧ್ಯ ಪ್ರವೇಶ ಮಾಡಿ ಹೇಳೋಕೆ ಹೋದಾಗ ಅವ್ರಿಗೆ ಹಲ್ಲೆ ಆಗಿದೆ. ಆ ವೇಳೆ ಅವರು ಗುಂಡು ಹಾರಿಸಿರುವಂಥದ್ದು ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗಿರುವಂಥದ್ದು ನವಿತಾ. ಓಕೆ, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ.